ಐದನೇ ದಿನವಾದ ಇವತ್ತು ಸಹ ಸಂಸತ್ತಿನಲ್ಲಿ ಚಳಿಗಾಲದ ಅಧಿವೇಶನ ರಣರಂಗವಾಗುವಂತಹ ಎಲ್ಲ ಲಕ್ಷಣಗಳು ಕಾಣ್ತಾ ಇದೆ. ರಿಟೇಲ್ನಲ್ಲಿ ವಿದೇಶಿ ಹೂಡಿಕೆಗೆ ವಿಪಕ್ಷಗಳು ತೀವ್ರ ವಿರೋಧವನ್ನ ವ್ಯಕ್ತಪಡಿಸಿವೆ. ಇಷ್ಟು ದಿನ ಈ ಒಂದು ಸ್ವಾತಂತ್ರ್ಯ ಇಲ್ಲಿನ ಜನಕ್ಕಿತ್ತು. ಆದರೆ ಈಗ ರಿಟೇಲ್ನಲ್ಲಿ ವಿದೇಶಿ ಹೂಡಿಕೆಗಳಿಂದಾಗಿ ಇಲ್ಲಿನ ಜನರಿಗೆ ಅಂದರೆ ವ್ಯಾಪಾರಸ್ಥರಿಗೆ ಸಾಕಷ್ಟು ದೊಡ್ಡ ಹೊಡೆತ ಆಗತ್ತೆ. ಇದರಿಂದಾಗಿ ವಿಪಕ್ಷಗಳು ತೀವ್ರ ವಿರೋಧ ವ್ಯಕ್ತಪಡಿಸ್ತಾ ಇವೆ. ಅಲ್ಲದೆ ಜೇಟ್ಲಿ ಜೋಶಿಯಿಂದ ನಿಲುವಳಿ ಸೂಚನೆ ಮಂಡನೆಯಾಗುವ ನಿರ್ಧಾರಗಳು ಕೂಡ ಕೈಗೊಳ್ಳಲಾಗಿದೆ. ಒಟ್ಟಾರೆ ಇವತ್ತಿನ ಈ ಕಲಾಪಗಳು ಕೂಡ ಗೊಂದಲದ ಗೂಡಾಗಿ ಮಾರ್ಪಡೋದ್ರಲ್ಲಿ ಯಾವುದೇ ಅನುಮಾನ ಇಲ್ಲ ಅಂತ ಹೇಳಬಹುದಾಗಿದೆ. ಕಲಾಪ ಆರಂಭ ಆದಾಗಿನಿಂದಲೂ ಒಂದಲ್ಲ ಒಂದು ಗೊಂದಲದಲ್ಲಿ ಸಾಕಷ್ಟು ಕಲಾಪ ರಣರಂಗವಾಗಿ ಮಾರ್ಪಟ್ಟಿತ್ತು. ಈ ಬಗ್ಗೆ ಇನ್ನಷ್ಟು ಮಾಹಿತಿ ಪಡೆಯೋಣ ನಮ್ಮ ಪ್ರತಿನಿಧಿ ಪ್ರಶಾಂತ್ ನಾಥ್ ಅವರಿಂದ. ಪ್ರಶಾಂತ್, ಈಗ ರಿಟೇಲ್ನಲ್ಲಿ ವಿದೇಶಿ ಹೂಡಿಕೆ ಪ್ರತಿಪಕ್ಷಗಳ ವಿರೋಧಕ್ಕೆ ಕಾರಣ ಆಗಿದೆ. ಇವತ್ತಾದರೂ ಸುಗಮ ಕಲಾಪವನ್ನ ನಿರೀಕ್ಷಿಸಬಹುದಾ ಅಥವಾ ಇವತ್ತು ಕೂಡ ರಣರಂಗವಾಗಿ ಮಾರ್ಪಡುತ್ತಾ ಎರಡೂ ಕಲಾಪಗಳು? ರಿಟೇಲ್ನಲ್ಲಿ ವಿದೇಶಿ ಹೂಡಿಕೆಗೆ ಸಂಬಂಧಪಟ್ಟಂತೆ ಕೇಂದ್ರೀಯ ಸಂಪುಟ ಸಭೆಯಲ್ಲಿ ನಿರ್ಣಯವನ್ನ ತೆಗೆದುಕೊಳ್ಳಲಾಗಿತ್ತು. ಇದಕ್ಕೆ ಸಂಬಂಧಪಟ್ಟಂತೆ ವಿರೋಧ ಪಕ್ಷಗಳು ಸೇರಿದಂತೆ ಆಡಳಿತ ಪಕ್ಷದ ಕೆಲ ಮಿತ್ರ ಪಕ್ಷಗಳು ಕೂಡ ಇದನ್ನ ಗಂಭೀರವಾಗಿ ವಿರೋಧಿಸ್ತಾ ಇದೆ. ಇವತ್ತು ಸದನ ಆರಂಭವಾಗುತ್ತಿದ್ದಂತೆ ರಾಜ್ಯಸಭೆಯಲ್ಲಿ ಅರುಣ್ ಜೇಟ್ಲಿ ನಿಯಮ 163ರ ಅಡಿಯಲ್ಲಿ FDI ಏನು ರಿಟೇಲ್ ಸೆಕ್ಟರ್ ನಲ್ಲಿ ಬರ್ತಾ ಇದೆ, ವಾಲ್ಮಾರ್ಟ್ಗೆ ಸಂಬಂಧಪಟ್ಟಂತೆ ಒಂದು ವಿಶೇಷ ಚರ್ಚೆಗೆ ನೋಟಿಸ್ ಅನ್ನ ನೀಡಿದ್ರು. ಅದೇ ರೀತಿ ಲೋಕಸಭೆಯಲ್ಲಿ ಮುರಳಿ ಮನೋಹರ್ ಜೋಶಿ ಈ ಚರ್ಚೆಗೆ ಒಂದು ನೋಟಿಸ್ ಅನ್ನ ನೀಡಿದ್ರು. ಹೀಗಾಗಿ ಆಡಳಿತ ಪಕ್ಷಗಳ ಪ್ರತಿರೋಧ ಮತ್ತು ವಿರೋಧ ಪಕ್ಷಗಳ ಗದ್ದಲ ಗಲಾಟೆಯ ನಡುವೆ ರಾಜ್ಯಸಭೆ ಮತ್ತು ಲೋಕಸಭೆ ಎರಡೂ ಸದನಗಳನ್ನ 12 ಗಂಟೆವರೆಗೆ ಮುಂದೂಡಲಾಗಿದೆ. ಪ್ರಮುಖವಾಗಿ ವಿದೇಶಿ ಹೂಡಿಕೆಗೆ ಸಂಬಂಧಪಟ್ಟಂತೆ ವಿರೋಧ ಪಕ್ಷಗಳು ಸದನವನ್ನ ನಡೆಸಲು ಬಿಡುವುದಿಲ್ಲ. ಇದರ ಬಗ್ಗೆ ವಿಶೇಷ ಚರ್ಚೆ ನಡೆಯಬೇಕು ಅಂತಕ್ಕಂಥದ್ದನ್ನ ಆಗ್ರಹಿಸ್ತಾ ಇದೆ. ಈ ಬಗ್ಗೆ ನೋಟಿಸ್ ಅನ್ನ ಕೂಡ ನೀಡಿದ ಭಾವನಾ. ಇವತ್ತು ಕೂಡ ಬಹುತೇಕವಾಗಿ ಸದನ ನಡೀತಕ್ಕಂಥ ಯಾವುದೇ ಸಾಧ್ಯತೆಗಳು ಸ್ಪಷ್ಟವಾಗಿ ಕಾಣ್ತಾ ಇಲ್ಲ. ಈಗಾಗಲೇ 11 ಗಂಟೆಗೆ ಪ್ರಶ್ನೋತ್ತರ ಅವಧಿ ನಡೀಬೇಕಾಗಿತ್ತು. ಸದನವನ್ನ 12 ಗಂಟೆಗೆ ಮುಂದೂಡಲಾಗಿದೆ. ಇನ್ನುಳಿದಂತೆ ಕೇರಳ, ತಮಿಳುನಾಡಿನ ಮುಲ್ಲಪೆರಿಯಾರ್ ವಿಷಯ ಕೂಡ ಇವತ್ತು ಸದನದಲ್ಲಿ ಗದ್ದಲ ಗಲಾಟೆಗೆ ಕಾರಣವಾಗಿತ್ತು. ಆದ್ರೆ ಪ್ರಮುಖವಾಗಿ ವಿದೇಶಿ ಹೂಡಿಕೆಗೆ ಸಂಬಂಧಪಟ್ಟಂತೆ ಆಡಳಿತ ಪಕ್ಷವನ್ನ ಒಂದು ರೀತಿಯಾಗಿರ್ತಕ್ಕಂಥ ಒತ್ತಡಕ್ಕೆ ವಿರೋಧ ಪಕ್ಷಗಳು ನೂಕಿಸ್ತಾ ಇದೆ. ಈಗಾಗಲೇ ಆಡಳಿತ ಪಕ್ಷದ ಮಮತಾ ಬ್ಯಾನರ್ಜಿ ಜೊತೆಗೆ DMK ಕೂಡ FDIಗೆ ನಮ್ಮ ವಿರೋಧವಿದೆ ಅಂತಕ್ಕಂಥದ್ದನ್ನ ಸ್ಪಷ್ಟಪಡಿಸಿದೆ. ಭಾವನಾ. ಓಕೆ ಪ್ರಶಾಂತ್, ಧನ್ಯವಾದ ಮಾಹಿತಿಗಾಗಿ. ಒಟ್ಟಾರೆ ವಿದೇಶಿ ಬಂಡವಾಳ ರಿಟೇಲ್ ದರದಲ್ಲೂ ಕೂಡ ಪ್ರವೇಶ ಮಾಡೋದಕ್ಕೆ ಇವಾಗ ಸರ್ಕಾರ ಅನುಮತಿ ನೀಡೋ ಪ್ರಯತ್ನ ಮಾಡ್ತಾ ಇದೆ. ಇದು ಸಾಕಷ್ಟು ರೀತಿಯಲ್ಲಿ ಹೊಡೆತ, ಅದರಲ್ಲೂ ಚಿಲ್ಲರೆ ವ್ಯಾಪಾರಿಗಳಿಗೆ ನಿಜವಾಗಿಯೂ ಅತಿ ದೊಡ್ಡ ಹೊಡೆತ ಅಂತ ಹೇಳ್ಬೋದು. ಅದಕ್ಕೆ ವಿರೋಧ ಪಕ್ಷಗಳು ತೀವ್ರ ವಿರೋಧವನ್ನ ವ್ಯಕ್ತಪಡಿಸ್ತಾ ಇವೆ. ಮುಂದೆ ಏನಾಗುತ್ತೆ ಅನ್ನೋದು ಸದ್ಯಕ್ಕೆ ಕುತೂಹಲ ಮೂಡಿಸಿದೆ. ಆದರೆ ಎರಡೂ ಸದನಗಳು ಮಧ್ಯಾಹ್ನ 12 ಗಂಟೆಗೆ ಮುಂದೂಡಲ್ಪಟ್ಟಿವೆ.